ಸಿನಿಮಾ ಇಂಡಸ್ಟ್ರಿ ಕನ್ನಡಿಗರ ಬಾಯಲ್ಲಿ ಸದ್ಯ ಕೇಳಿ ಬರ್ತಿರೋ ಸಾಂಗ್ ಅಂದ್ರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್. ಸುಮಾರು 15 ವರ್ಷಗಳ ನಂತರ ಈ ಸಾಂಗ್ ಫುಲ್ ಟ್ರೆಂಡ್ ಸೆಟ್ ಮಾಡಿದೆ. ಮಂಡ್ಯದ ಹುಡುಗಿ ನಿತ್ಯಶ್ರೀ ಈ ಹಾಡನ್ನ ಹಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾಳೆ. ನಿತ್ಯಶ್ರೀ ಹಾಡಿರೋ ಸಾಂಗ್ ನ ಮೆಚ್ಚಿಕೊಂಡು ಎಲ್ಲರೂ ರೀಲ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಗಾಯಕರು, ಸಿನಿಮಾ ಸ್ಟಾರ್ಸ್ ಕೂಡ ಈಕೆಯ ಸಾಂಗ್ ನ ಇಷ್ಟಪಟ್ಟಿದ್ದಾರೆ. ಇದೀಗ ಸೀರಿಯಲ್, ಯಕ್ಷಗಾನಕ್ಕೂ ಈ ಸಾಂಗ್ ಬಿರುಗಾಳಿಯಂತೆ ಅಪ್ಪಳಿಸಿದೆ. ಇದರ ಬೆನ್ನಲ್ಲೇ ಅರ್ಜುನ್ ಜನ್ಯ ಕೆಲವರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ಅರ್ಜುನ್ ಜನ್ಯ ಕ್ಲಾಸ್ ತೆಗೆದುಕೊಂಡಿದ್ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಾಲಕ್ಕೆ ತಕ್ಕಂತೆ ಕೋಲ ಅನ್ನೋ ಹಾಗೆ ಈಗ ಜನ ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಿದ್ದಾರೆ. ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಹೊಸತನ ಬೇಕೇ ಬೇಕು. ಸಿನಿಮಾ, ಸೀರಿಯಲ್ನಲ್ಲೂ ಜನ ಹೊಸತನ್ನ ಬಯಸೋದು ಕಾಮನ್. ನಿರ್ದೇಶಕರು ಕೂಡ ಇದನ್ನ ಅರ್ಥ ಮಾಡಿಕೊಂಡು ಜನರಿಗೆ ಹೊಸ ಕಂಟೆಂಟ್ ಕೊಡ್ತಾರೆ. ಇತ್ತೀಚೆಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಿದೆ. ನಿತ್ಯ ಈ ಸಾಂಗ್ ನ ಡಿಫ್ರೆಂಟ್ ಆಗಿ ಹಾಡಿದ್ದು ಜನಸಾಮಾನ್ಯರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಕೂಡ ಇಷ್ಟಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೇ ಸಾಂಗ್ಗೆ ರೀಲ್ಸ್ ಮಾಡ್ತಿದ್ದಾರೆ. ಇದೀಗ ಈ ಸಾಂಗ್ ಸೀರಿಯಲ್ ಮಾತ್ರವಲ್ಲದೆ ಯಕ್ಷಗಾನದಲ್ಲೂ ಸದ್ದು ಮಾಡ್ತಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಪ್ರಾಣದಂತೆ ಶೀತಲವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. ಸಿನಿಮಾ ಆಗ್ಲಿ, ಸೀರಿಯಲ್ ಆಗ್ಲಿ, ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಇದ್ರೆ ಮಾತ್ರ ಜನ ನೋಡ್ತಾರೆ. ಈಗಾಗಲೇ ಟ್ರೆಂಡಿಂಗ್ ನಲ್ಲಿರೋ ವೈರಲ್ ಆಗಿರೋ ಡೈಲಾಗ್ಸ್ ಸಾಂಗ್ ನ ಸೀರಿಯಲ್ ಗಳಲ್ಲಿ ಬಳಸಿಕೊಂಡಿದ್ದನ್ನ ನಾವು ನೋಡಿದ್ದೇವೆ. ಇದೀಗ ಜೀ ಕನ್ನಡದಲ್ಲಿ ಪ್ರಸಾರ ಆಗೋ ಅಣ್ಣಯ್ಯ ಸೀರಿಯಲ್ ನಲ್ಲೂ ನಿತ್ಯ ಸಾಂಗ್ ನ ಬಳಸಿಕೊಳ್ಳಲಾಗಿದೆ. ಅಣ್ಣಯ್ಯನಿಗೆ ಪಾರು ಮೊಬೈಲ್ ಕೊಡಿಸಿದ್ದಾಳೆ. ಶಿವ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡೋದು ಬಿಟ್ಟು ರೀಲ್ಸ್ ನೋಡ್ಕೊಂಡು ಕೂತಿದ್ದಾನೆ. ಬಳಿಕ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಸಾಂಗ್ ಹೇಳಿದ್ದಾನೆ. ಶಿವಣ್ಣನ ಸಾಂಗ್ ಕೇಳಿ ಪಾರು ಯಾಕಾದ್ರೂ ಫೋನ್ ಕೊಡ್ಸಿದೆ ಅಂತ ಬೈಕೊಂಡಿದ್ದಾಳೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಬಂದೆ ನೀನು. ಯಾಕಾದ್ರೂ ಫೋನ್ ಕೊಡ್ಸೋದ್ನು. ಇನ್ನು ನಿತ್ಯ ಸಾಂಗ್ ಹವ ಜೋರಾಗೇ ಇದೆ. ಈಗ ವೈರಲ್ ಸಾಂಗ್ ಯಕ್ಷಗಾನ ಕ್ಷೇತ್ರದಲ್ಲೂ ಸದ್ದು ಮಾಡ್ತಿದೆ. ಯಕ್ಷಗಾನ ಕಲಾವಿದರು ಸ್ಟೇಜ್ ನಲ್ಲಿ ಈ ಸಾಂಗ್ ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಕ್ಷಗಾನ ತುಣುಕುಗಳು ವೈರಲ್ ಆಗ್ತಿದೆ. ಯಕ್ಷಗಾನ ಪ್ರಸಂಗವೊಂದರಲ್ಲಿ ಕಲಾವಿದರಾದ ಉದಯ ಹೆಗ್ಡೆ ಕಡಬಾಳ ಪಾತ್ರವೊಂದನ್ನ ನಿರ್ವಹಿಸುತ್ತಾ ವೈರಲ್ ಹುಡುಗಿ ನಿತ್ಯ ಬಗ್ಗೆ ಮಾತನಾಡಿದ್ದಾರೆ. ನನ್ಗೆ ರೂಪದಿಂದಲೇ ತೊಂದರೆ ಕೊಡ್ತಾ ಇದ್ದಾಳೆ ಅವಳು. ಯಾವ ರೀತಿ ಅಂದ್ರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಸಾಂಗ್ ನ ಹೇಳಿದ್ದಾರೆ. ಇದನ್ನ ನೋಡಿದ ಪ್ರೇಕ್ಷಕರು ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಸ್ವಲ್ಪ ಅಂದ್ರೆ ಕಾರಣ ಇವಳ ರೂಪ. ಹೌದಪ್ಪ, ಹೌದು, ಮನವಮೋಹಿಪ ರೂಪ. ಮನವಮೋಹಿಪ ರೂಪ. ಹಾಗಿದ್ರು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಅವಳು. ಹೌದು. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ ಗೊತ್ತಾಗುವುದಿಲ್ಲ. ಅದೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಇನ್ನು ತುಳು ಯಕ್ಷಗಾನದಲ್ಲೂ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಸದ್ದು ಮಾಡಿದೆ. ಈ ವಿಡಿಯೋ ವೈರಲ್ ಆಗಿದೆ. ವೈರಲ್ ಆದ ಯಕ್ಷಗಾನದ ವಿಡಿಯೋದಲ್ಲಿ ಈಗ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ಮುಂದೆ ನಿಂತು ಎಂದು ಹೇಳುತ್ತಾ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಜೋರಾಗಿ ಹಾಡಿದ್ದಾರೆ. ಹೀಗೆ ಹಾಡಿ ಓ ಓ ಅಂತ ಕಿರುಚಾಡಿದ್ದಾರೆ. ಇದನ್ನು ನೋಡಿ ಪ್ರೇಕ್ಷಕರು ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ತುತ್ತಿನ ವಿಷಯ ಹೊನ್ನನ ಕೈತಲ್ಲಿ ಎದುರ್ಬೋದು ಅಂತೋಳು ಒಂತದು ಒಂಜೇ ಒಂಜಿ ಪದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕವಿತೆಯ ಸಾಲಿನಂತೆ. ಇನ್ನು ನಿತ್ಯಶ್ರೀ ಹೂವಿನ ಬಾಣದಂತೆ ಸಾಂಗ್ ಹಾಡಿರೋದನ್ನ ಬಿರುಗಾಳಿ ಸಿನಿಮಾದ ಹೀರೋ ನಟ ಚೇತನ್ ಮೆಚ್ಚಿಕೊಂಡಿದ್ದಾರೆ. ಈ ಸಾಂಗ್ ನ ಜನ ಬಹಳ ಇಷ್ಟಪಟ್ಟಿದ್ದಾರೆ. ಆ ವಿದ್ಯಾರ್ಥಿನಿ ಇದೇ ತರ ಕಾನ್ಫಿಡೆಂಟ್ ಆಗಿ ಹಾಡ್ಲಿ. ಜನ ಈಕೆಯ ಹಾಡನ್ನ ಇಷ್ಟಪಟ್ಟಿದ್ ನೋಡಿ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಇದೇ ತರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇಲ್ಲಿ ನಾನೇನ್ ಕೇಳ್ಪಟ್ಟೆ ಅಂದ್ರೆ ಅವ್ರ ಫ್ರೆಂಡ್ಸ್ ನಗ್ಸಕ್ಕೋಸ್ಕರ ಸಂತೋಷ ಕೊಡಕ್ ಹಾಡು ಹಾಡಿದರೆ ಸಂತೋಷ. ಈ ರೀತಿ ಸಂಗೀತನ ಅವ್ರವ್ರ ರೀತಿನಲ್ಲಿ ಅವ್ರವ್ರ ಇಂಟರ್ಪ್ರಿಟೇಷನ್ ಅಲ್ಲಿ ಹಾಡು ಹಾಡಿದಷ್ಟು ಅದು ಇನ್ನು ಮ್ಯೂಸಿಕ್ಗೆ ಒಳ್ಳೇದು, ಕಲೆಗೆ ಒಳ್ಳೇದು.
ಜನರ ಸಂತೋಷಕ್ಕೂ ಒಳ್ಳೇದು. ಸೊ ಈ ರೀತಿ ನೀವು ಮಾಡ್ತಾ ಇರಿ, ಜನರಿಗೂ ಸಂತೋಷ ಕೊಡ್ತಾ ಇರಿ. ಯಾರಿಗೊತ್ತು ಇನ್ನೂ ಒಂದ್ 2-3 ಹಾಡು ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗಿ. ಇನ್ನು ಅರ್ಜುನ್ ಜನ್ಯ ಇತ್ತೀಚೆಗೆ ನಿತ್ಯಶ್ರೀ ಸಾಂಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಕೆಯ ಸ್ಟೈಲ್ ನಲ್ಲೇ ಹಾಡಿದ್ರು. ಇದಕ್ಕೆ ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಕೆಟ್ಟ ಕಾಮೆಂಟ್ಸ್ ನಿಂದಾಗಿ ನಿತ್ಯಶ್ರೀ ಈಗ ನೊಂದಿದ್ದಾಳೆ. ಇತ್ತೀಚೆಗೆ ನಾನು ಕೆಟ್ಟದಾಗಿ ಹಾಡಿ ಸಾಂಗ್ಗೆ ಅವಮಾನ ಮಾಡಿದ್ದೇನೆ, ಇನ್ನು ಮುಂದೆ ಹೀಗೆ ಹಾಡಲ್ಲ, ಕ್ಷಮಿಸಿ ಅಂತ ಹೇಳಿದ್ಲು. ಇದೀಗ ಈ ಬಗ್ಗೆ ಅರ್ಜುನ್ ಜನ್ಯ ಮಾತನಾಡಿದ್ದಾರೆ. ಕೆಟ್ಟದಾಗಿ ಕಾಮೆಂಟ್ ಮಾಡುವವರಿಗೆ ವಾರ್ನ್ ಮಾಡಿದ್ದಾರೆ. ಈ ಸಾಂಗ್ ನವರು ಹೇಗೆ ಕನ್ವರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ, ಆದ್ರೆ ಆ ಮಗು ನನಗೆ ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸಿತ್ತು. ಅವರನ್ನೆಲ್ಲ ಜಡ್ಜ್ ಮಾಡೋದು ಬೇಕಿಲ್ಲ. ಆ ಮಗುನ ಅವಳ ಪಾಡಿಗೆ ಬಿಟ್ಟು ಬಿಡ್ಬೇಕು. ನಮ್ಮ ಮನೆಗೆ ಬಂದು ನನ್ನ ಫ್ರೆಂಡ್ಸ್ ಯಾರಿಗಾದ್ರೂ ಕೇಳಿದ್ರೆ ಅವರು ಸಂಗೀತಗಾರರು ಅಲ್ಲದೆ ಇದ್ರೆ ಅವರಿಗೆ ಹಾಡಿ ಅಂತ ಹೇಳಿದ್ರೆ ಇನ್ನೋಸೆಂಟ್ ಆಗಿ ಏನೋ ಒಂದು ಹಾಡ್ತಾರೆ. ಅದು ಎಲ್ಲರ ಮನೆಯಲ್ಲೂ ಇದೆ. ಅವರಿಗೆ ಗೊತ್ತಿರುವಂತೆ ಅವರು ಹಾಡ್ತಾರೆ. ಅದನ್ನಿಟ್ಕೊಂಡು ನಾವು ಅವರನ್ನ ಜಡ್ಜ್ ಮಾಡಬೇಕಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಕೇಳಿದ್ರೆ ಸಂಗೀತಗಾರರು ಇಲ್ಲ ಅಂತ ಅವ್ರಿಗೆ ಹಾಡಿ ಅಂತಂದ್ರೆ ಪಾಪ ಇನ್ನೋಸೆಂಟ್ ಆಗಿ ಏನೋ ಒಂದು ಹಾಡ್ತಾರೆ. ಅದು ಎಲ್ಲರ ಮನೆಯಲ್ಲೂ ಇದೀವಿ. ಬಟ್ ನಾನು ತುಂಬ ಇನ್ನೋಸೆಂಟ್ ಆಗಿ ಕಾಣ್ತಾ ಮಗು, ತುಂಬ ಇನ್ನೋಸೆಂಟ್ ಆಗಿ ಕಾಣ್ತಾ. ಅವ್ರನ್ನೆಲ್ಲ ಜಡ್ಜ್ ಮಾಡೋದು ಬೇಕಿಲ್ಲ. ಆ ಮಗುನ ಅವಳ ಪಾಠ ಬಿಟ್ಬಿಡ್ಬೇಕು. ಅವಳು ಅದೇ ರೀತಿ ಹಾಡಿದ್ರೆ ಹಾಡಲಿ, ಏನು ತಪ್ಪೇನಿಲ್ಲ. ಒಟ್ಟಿನಲ್ಲಿ ತಮಾಷೆಗಾಗಿ ಹಾಡಿರೋ ಈ ಹಾಡು ಈಗ ಎಲ್ಲರನ್ನ ರಂಜಿಸಿದೆ. ವೈರಲ್ ಹುಡುಗಿ ನಿತ್ಯಾಗೆ ರಂಗಭೂಮಿ ಕಲಾವಿದರು, ಸಿಂಗರ್ಸ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಈಕೆಯ ಸಾಂಗ್ಗೆ ರೀಲ್ಸ್ ಮಾಡಿದ್ರ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.